ಹಸಿರು ಇಂಧನ. ಜೈವಿಕ ಇಂಧನದ ಮಹತ್ವ ಕುರಿತ ವಿನೂತನ ಸರಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈವಿಕ ಇಂಧನ ಉದ್ಯಾನ, ಮಡೇನೂರು, ಹಾಸನ. ಆಲಿಸಿ ಹಸಿರು ಇಂಧನ, ಹಸಿರು ಇಂಧನ, ಹಸಿರು ಇಂಧನ. ಕಾರ್ಯಕ್ರಮದ ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್. ಆತ್ಮೀಯ ರೈತ ಬಾಂಧವರೇ, ಹಾಸನ ತಾಲೂಕು ಮಡೇನೂರಿನಲ್ಲಿರುವ ಜೈವಿಕ ಇಂಧನ ಉದ್ಯಾನ ಪ್ರಾಯೋಜನೆ ಮಾಡಿರುವ ಬಾನುಲಿ ಸರಣಿ ಕಾರ್ಯಕ್ರಮ ಹಸಿರು ಇಂಧನ ಈಗಾಗಲೇ 7 ಕಂತುಗಳು ಮುಕ್ತಾಯವಾಗಿ ಇಂದು 8ನೇ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ಈ ಒಂದು ಸರಣಿಯಲ್ಲಿ ಜೈವಿಕ ಇಂಧನ ಬೆಳೆಗಳನ್ನು ಸಾಗುವಳಿ ಮಾಡುವುದು ಹೇಗೆ, ಅದರ ಹಿಂಡಿಯನ್ನು ಬಳಸುವ ಕ್ರಮ ಹೇಗೆ, ಇನ್ನು ಇದರಿಂದ ಬರುವ ಇಂಧನವನ್ನು ಯಾವ ರೀತಿ ಬಳಕೆ ಮಾಡಬಹುದು ಅನ್ನೋ ಕುರಿತಂತೆ ಸಾಕಷ್ಟು ವಿಚಾರಗಳು ಈ ಒಂದು ಸರಣಿಯಲ್ಲಿ ಪ್ರಸಾರವಾಗ್ತಾ ಇದೆ. ತಮ್ಮೆಲ್ಲರಿಗೂ ತಿಳಿದ ಹಾಗೆ ಕಾರ್ಯಕ್ರಮಕ್ಕೆ ಪೂರಕವಾಗಿ ಕೊನೆಯಲ್ಲಿ ಒಂದು ಪ್ರಶ್ನೆಯನ್ನು ಕೇಳಲಾಗುತ್ತೆ. ಸರಿಯಾದಂತಹ ಉತ್ತರವನ್ನು ನೀಡುವ ಶ್ರೋತೃಗಳಿಗೆ ಲಾಟರಿ ಮೂಲಕ ಆಯ್ಕೆ ಮಾಡಿ ಅವರಿಗೆ ಜೈವಿಕ ಇಂಧನ ಉದ್ಯಾನದವರು ಬಹುಮಾನವನ್ನು ನೀಡ್ತಾರೆ. ಹಾಗಾಗಿ ಕಾರ್ಯಕ್ರಮವನ್ನು ಆಲಿಸ್ಕೊಳ್ಳಿ, ಉಪಯೋಗವನ್ನು ಮಾಡಿಕೊಳ್ಳಿ. ಹಾಗೆಯೇ ಸರಿಯಾದಂತಹ ಉತ್ತರವನ್ನು ನಮಗೆ ಬರೆದು ಕಳುಹಿಸಿ. ಹಾಗೆಯೇ ರೈತ ಬಾಂಧವರೇ, ಇಂದಿನ ಈ ಸರಣಿಯಲ್ಲಿ ಜೈವಿಕ ಇಂಧನವಾಗಿ ಹಿಪ್ಪೆ, ಸುರಹೊನ್ನೆ, ಅಮೂರ ಹಾಗೂ ಜಟ್ರೋಪ ಈ ಕುರಿತಂತೆ ಹಾಸನ ತಾಲೂಕು ಮಡೇನೂರಿನಲ್ಲಿರುವ ಜೈವಿಕ ಇಂಧನ ಉದ್ಯಾನದ ಯೋಜನಾ ಸಂಯೋಜಕರಾದ ಡಾಕ್ಟರ್ ಎ.ಸಿ. ಗಿರೀಶ್ ಅವರೊಂದಿಗಿನ ಸಂದರ್ಶನವನ್ನು ಆಲಿಸೋಣ. ಗಮನಿಸ್ಕೊಳ್ಳಿ ರೈತ ಬಾಂಧವರೇ, ನೀವು ಸರಿಯಾದಂತಹ ಉತ್ತರವನ್ನು ಬರುವ ಬುಧವಾರದ ಒಳಗಾಗಿ ನಮ್ಮ ನಿಲಯವನ್ನು ತಲುಪುವ ಹಾಗೆ ಕಳುಹಿಸಿಕೊಡಿ. ನಿಮ್ಮ ಪತ್ರಗಳು ಅಂಚೆ ಕಾರ್ಡಿನಲ್ಲಿಯೇ ಇರಲಿ. ಆ ಕಾರ್ಡಿನಲ್ಲಿ ನಿಮ್ಮ ಹೆಸರು, ವಿಳಾಸ ಹಾಗೂ ತಪ್ಪದೆ ನಿಮ್ಮ ದೂರವಾಣಿ ಸಂಖ್ಯೆಯನ್ನು ನಮೂದಿಸಿ ನಮಗೆ ಕಳುಹಿಸಿಕೊಡಿ. ಬನ್ನಿ ಈಗ ಆಲಿಸೋಣ ಜೈವಿಕ ಇಂಧನವಾಗಿ ಹಿಪ್ಪೆ, ಸುರವನ್ನೆ, ಅಮೂರ ಹಾಗೂ ಜಟ್ರೋಪ ಈ ಕುರಿತಂತೆ ಡಾಕ್ಟರ್ ಎ.ಸಿ. ಗಿರೀಶ್ ಅವರೊಂದಿಗಿನ ಸಂದರ್ಶನವನ್ನು. ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತಿನ ಸಂಚಿಕೆಗೆ ಸ್ವಾಗತ. ಇವತ್ತಿನ ಹಸಿರು ಇಂಧನ ಸಂಚಿಕೆಯಲ್ಲಿ ಜೈವಿಕ ಇಂಧನವಾಗಿ ಹಿಪ್ಪೆ, ಸುರಹೊನ್ನೆ ಹಾಗೂ ಅಮೂರ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಇದ್ದೇವೆ. ಹಿಪ್ಪೆಯನ್ನು ಬಹಳ ಹಿಂದೆ ನಾವು ದೀಪದ ಎಣ್ಣೆಗಾಗಿ ಬಳಕೆಯನ್ನು ಮಾಡ್ತಾ ಇದ್ವಿ. ಈಗ ಅದನ್ನು ಜೈವಿಕ ಇಂಧನವಾಗಿಯೂ ಕೂಡ ಬಳಕೆಯನ್ನು ಮಾಡಬಹುದು ಅನ್ನುವಂಥ ಸಂಶೋಧನೆಗಳು ಆಗಿದ್ದಾವೆ. ಈ ನಿಟ್ಟಿನಲ್ಲಿ ಈ ಹಿಪ್ಪೆ, ಸುರಹೊನ್ನೆ ಹಾಗೂ ಅಮೂರ ಜೈವಿಕ ಇಂಧನವಾಗಿ ಹೇಗೆ ಬಳಕೆಗೆ ಬರುತ್ತೆ, ಇದರಿಂದ ಏನೆಲ್ಲ ಅನುಕೂಲಗಳನ್ನು ಮಾಡಿಕೊಳ್ಳಬಹುದು ಅನ್ನುವಂಥ ವಿಚಾರಗಳನ್ನು ನಾವು ಇವತ್ತಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಹಾಸನದ ಮಡೇನೂರಿನ ಸಮೀಪ ಇರುವ ಜೈವಿಕ ಇಂಧನ ಉದ್ಯಾನದ ಯೋಜನಾ ಸಂಯೋಜಕರಾದ ಡಾಕ್ಟರ್ ಎ.ಸಿ. ಗಿರೀಶ್ ಅವರು. ಸರ್, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ರೈತ ಬಾಂಧವರೇ. ಈ ಹಿಪ್ಪೆ, ಸುರಹೊನ್ನೆ ಹಾಗೂ ಅಮೂರ ಈ ಒಂದು ಗಿಡಗಳ ಪರಿಚಯವನ್ನು ಮಾಡಿಕೊಡಿ ಸರ್. ಹೊಂಗೆ, ಬೇವು, ಸಿಮರೂಬ ಎಲ್ಲ ಕೇಳಿರ್ತೀರ. ಹೌದು. ಇನ್ನು 3 ಅಥವಾ 4 ಅಂದರೆ ಜಟ್ರೋಪಾನು ಇಲ್ಲಿರ್ತದೆ. ಸೊ ಹಿಪ್ಪೆ ಸೈಂಟಿಫಿಕ್ ನೇಮ್ ಅಥವಾ ವೈಜ್ಞಾನಿಕ ಹೆಸರು ಮಧುಕಾ ಇಂಡಿಕಾ ಅಂತ. ಸೊ ಇದು ಸಪೋಟೇಸಿ ಫ್ಯಾಮಿಲಿಗೆ ಸೇರುತ್ತೆ. ಸೊ ಇದು ಸಹ ಸಪೋಟದರ ಕಾಯಿ ಬಿಡ್ತದೆ, ಅದರಿಂದ 2 ಬೀಜಗಳು ಬರ್ತವೆ. ಇದು ಸಹ ತುಂಬಾ ಎತ್ತರವಾಗಿ ಬೆಳೆಯುವಂತ ಒಂದು ಸಸ್ಯ. ಬೃಹತ್ ಆಕಾರಕ್ಕೆ ಬೆಳೆಯುತ್ತೆ. ನಾವು ಕೆಲವು ಪ್ರದೇಶಗಳೆಲ್ಲ ನೋಡಿರ್ಬೋದು. ಈ ರಾಮನಾಥ್ಪುರ ರೋಡ್ನಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನರ್ಸರಿ ಅಲ್ಲಿ ಬೃಹತ್ ಆಕಾರದಾಗ ಬೆಳೆದಿರುವಂಥ ಸಸ್ಯಗಳಿದ್ವು. ಪಕ್ಷಿಗಳಿಗೆಲ್ಲ ತುಂಬ ಚೆನ್ನಾಗಿ ಇದರದ ಬೀಡನ್ನು ಕೊಡುವಂಥ ಒಂದು ಪ್ರದೇಶ. ಹಿಪ್ಪೆ ನಿಮಗೆಲ್ಲ ಗೊತ್ತಿರೋಂಗೆ ಮುಂಚಿಂದನೂ ದೀಪಕ್ಕೆ ಎಣ್ಣೆ ಉಪಯೋಗಿಸ್ತಾ ಇದ್ರು. ಬರೀ ದೀಪಕ್ಕಾಗಿ ಉಪಯೋಗಿಸ್ತಿರೋವಂಥದ್ದನ್ನೇ ಈಗ ಜೈವಿಕ ಇಂಧನವಾಗೂ ಸಹ ಇದನ್ನು ಉಪಯೋಗಿಸುವಂಥ ಒಂದು ಕಾಲ ಬಂದಿರೋದ್ರಿಂದ ಸೊ ಈ ಒಂದು ಹಿಪ್ಪೆಯನ್ನು ಎಲ್ಲ ಕಡೆ ಬೆಳೆಯುತ್ತೆ. ಇದು ಭಾರತ ದೇಶದಲ್ಲಿ ಸಾಕಷ್ಟು ಕಡೆ ಬೆಳೆಯುತ್ತೆ. ಸೊ ಬೆಂಗಾಲಿ, ಗುಜರಾತಿಲೆಲ್ಲ ಮಹುವಾ ಅಂತ ಕರೀತಾರೆ. ಹಾಗೆ ತಮಿಳಲ್ಲಿ ಇದನ್ನು ಎಲುಪೈ ಅಂತ ಕರೀತಾರೆ, ತೆಲುಗುಲಿ ಇಪ್ಪು ಅಂತ ಕರೀತಾರೆ. ಸೊ ಇದರಲ್ಲಿ ಏನು ಅಂತಂದರೆ ಎಣ್ಣೆ ಅಂಶ ತುಂಬ ಚೆನ್ನಾಗಿದೆ. 45% ಎಣ್ಣೆ ಅಂಶ ಇರ್ತದೆ. ಮತ್ತು ಆಗಲೇ ಹೇಳ್ದಂಗೆ ತುಂಬ ಎತ್ತರ ಬೆಳೆಯೋದ್ರಿಂದ ಇಳುವರಿನೂ ಸಹ ತುಂಬ ಚೆನ್ನಾಗಿ ಕೊಡ್ತದೆ. ದೊಡ್ಡದಾಗಿ ಬೆಳೆದಿರೋ ಗಿಡ 200 kg ಬೀಜಗಳನ್ನ ಇದು ಕೊಡ್ತದೆ. ಸೊ ಬೀಜ ಹೇಗೆ ಅಂತಂದರೆ ಹಕ್ಕಿಗಳು ತಿಂದು ಅದನ್ನು ಬೀಜನ ಉದುರಿಸುವಂಥ ಒಂದು ಪ್ರಕ್ರಿಯೆ ಇದೆ. ಯಾಕೆಂದರೆ ಅದರಲ್ಲಿ ತುಂಬ ಟೇಸ್ಟ್ ಇರುವಂತಹ ಪಲ್ಪ್ ಇರುತ್ತೆ. ಆ ಬೀಜದ ಮೇಲ್ಗಡೆ ಇರುವಂಥದ್ದು ತುಂಬ ಟೇಸ್ಟ್ ಇರ್ತದೆ. ಇದು ಮಧ್ಯಪ್ರದೇಶದಲ್ಲೆಲ್ಲ ಇದು ಮಹುವಾ ಅಂತ ಅಂದ್ಬಿಟ್ಟು ಒಂದು ಡ್ರಿಂಕ್ ಸಹ ಮಾಡ್ತಾರೆ. ಏನು ನಾವು ಕ್ಯಾಶ್ಯೂಯಿಂದ ಫೆನ್ನಿ ಮಾಡ್ತೀವಲ್ಲ ಆ ರೀತಿ ಇದರಲ್ಲೂ ಸಹ
ಸಾಂಪ್ರದಾಯಿಕವಾಗಿ ಆ ಒಂದು ಪ್ರದೇಶದಲ್ಲಿ ಹಿಪ್ಪೆ ಇದರಿಂದ ಮಹುವಾ ಡ್ರಿಂಕ್ ಅಂತಲೂ ಮಾಡ್ತಾರೆ. ಸೊ ಇದು ಕಸಿ ಕಟ್ಟೋದಲ್ಲೂ ಸ್ವಲ್ಪ ಚೆನ್ನಾಗೇ ಬರ್ತದೆ, ಆದರೆ ಹೊಂಗೆ ಎಷ್ಟು ಬರದೇ ಇದ್ರೂ ಇದರಲ್ಲೂ ಸಹ ಸಸ್ಯಾಭಿವೃದ್ಧಿಗೆ ಕಸಿ ಕಟ್ಟಿ ಅಥವಾ ಬೀಜದಿಂದನೂ ಸಹ ನಾವು ಈ ಒಂದು ಸಸ್ಯಾಭಿವೃದ್ಧಿ ಮಾಡ್ಬೋದು. ಬೀಜ ತುಂಬ ಬೇಗ ಮೊಳಕೆ ಬರುತ್ತೆ, ಇದರದ್ದು ಅದೊಂದು ಒಳ್ಳೆಯ ಒಂದು ಗುಣ. ಬೇರೆ ಈಗ ಹಾರ್ಡ್ ಸೀಡ್ ಕೋಟ್ ಏನು ದಪ್ಪ ಇರೋ ಕಡೆ ನಮಗೆ ನಿಧಾನ ಆದರೆ ಇದು ತುಂಬ ಬೇಗ ಬೀಜ ಹೊಡೆದು ಬೇಗ ಹೊರಗಡೆ ಬರುವಂಥದ್ದು, ಜರ್ಮಿನೇಷನ್ ಬೇಗ ಆಗುತ್ತೆ. ಹಾಗೆಯೇ ಬೆಳವಣಿಗೆನೂ ಅಷ್ಟೇ ತುಂಬ ಬೇಗ ಆಗುವಂಥ ಒಂದು ಸಸ್ಯ. ಆದರೆ ಭೂಮಿಗೆ ಹಾಕಿದ ಮೇಲೆ ನಿಧಾನವಾಗಿ ಬೆಳೆಯುತ್ತೆ, ಇದು ದೀರ್ಘಕಾಲ ಬೆಳೆಯುವಂಥ ಒಂದು ಮರ ಆಗಿರುತ್ತೆ. ಸೊ ಇದರಲ್ಲಿ ಮಣ್ಣು ಮತ್ತು ನೀರಿನ ಸಂರಕ್ಷಣೆ ಅಂತೂ ತುಂಬ ಚೆನ್ನಾಗಿ ಆಗ್ತದೆ. ಹಾಗೆಯೇ ವಾಯು ಮಾಲಿನ್ಯ ಕಂಟ್ರೋಲ್ ಮಾಡುವಂಥ ಒಂದು ಶಕ್ತಿ ಸಹ ಇರ್ತದೆ. ಇನ್ನು ಮುಂದಿನ ಬೆಳೆ ಅಂತಂದರೆ ಸುರಹೊನ್ನೆ. ಈ ಸುರಹೊನ್ನೆ ಇದರದ್ದು ಹೆಚ್ಚಿಗೆ ಪ್ರಮಾಣದಲ್ಲಿ ಇದನ್ನು ನಾವು ಕೋಸ್ಟಲ್ ಏರಿಯಾ, ಎಲ್ಲಿ ನೀರು ಜಾಸ್ತಿ ಇರುತ್ತೆ, ತೇವಾಂಶ ಜಾಸ್ತಿ ಇರುತ್ತೋ, ಮಳೆ ಜಾಸ್ತಿ ಬೀಳುವಂಥ ಪ್ರದೇಶಗಳಲ್ಲಿ, ಇನ್ನೂ 2000ರಿಂದ 4000 ಮಿಲಿಮೀಟರ್ ಮಳೆ ಬೀಳೋ ಪ್ರದೇಶದಲ್ಲೂ ಸಹ ಇದಿರ್ತದೆ. ಹಾಗೆಯೇ ಕಡಿಮೆ ನೀರಿರುವಂಥದ್ದು, ಈಗ 600ರಿಂದ 1200 ಮಿಲಿಮೀಟರ್ ಕಡೆಯೂ ಸಹ ಇದು ಚೆನ್ನಾಗಿ ಬೆಳೆಯುತ್ತೆ. ಸೊ ಇದು ನೀರು ಬೇಕು, ಆದರೆ ಹೆಚ್ಚಿಗೆ ಬೇಡಿಕೆ ಇರೋದಿಲ್ಲ. ಸೊ ಅಂಥ ಪ್ರದೇಶದಲ್ಲಿ ಇದು ಬೆಳೆಯುತ್ತೆ. 28 ಡಿಗ್ರಿಯಿಂದ 36 ಡಿಗ್ರಿವರೆಗೂ ತಾಪಮಾನವನ್ನು ತಡ್ಕೊಳ್ತದೆ. ಮತ್ತು ಇದನ್ನು ಸಹ ಹಿಂದಿನ ಕಾಲದಿಂದಲೂ ಈ ಎಣ್ಣೆನ ದೋಣಿ ಪೇಂಟ್ ಮಾಡೋದಕ್ಕೆ, ತುಕ್ಕಿಡಿದಂಗೆ ಅಥವಾ ಮರ ಸ್ವಲ್ಪ ಚೆನ್ನಾಗಿದ್ದು ಶೈನಿಂಗ್ ಬರೋ ರೀತಿಲಿ ಮಾಡೋದಕ್ಕೆ ಇದ್ರದ್ದು ಎಣ್ಣೆನ ಉಪಯೋಗಿಸ್ತಿದ್ರು. ಹಾಗೆಯೇ ಇದನ್ನು ಸಹ ದೀಪಕ್ಕೆ ಎಣ್ಣೆಗೂ ಸಹ ಇದನ್ನು ಉಪಯೋಗಿಸ್ತಾ ಇದ್ರು. ಚರ್ಮ ಹದ ಮಾಡೋದು ಸಹ ಇದನ್ನು ಉಪಯೋಗಿಸ್ತಾ ಇದ್ರು. ಮತ್ತು ಸಾಬೂನು ತಯಾರಿಕೆ ಮಾಡೋಕ್ಕೂ ಈ ಎಣ್ಣೆನ ಉಪಯೋಗಿಸ್ತಾರೆ. ಸೊ ಇದರದ್ದು ಹಿಂಡಿ ಏನು ಹಿಪ್ಪೆ ಹಿಂಡಿನೂ ಇರ್ಬೋದು, ಇದರದ್ದು ಎಲ್ಲ ಹಿಂಡಿಗಳು ಒಳ್ಳೆಯ ಸಾವಯವ ಗೊಬ್ಬರವಾಗಿ ಉಪಯೋಗಿಸ್ತೀವಿ. ಇದರಲ್ಲೂ ಎಣ್ಣೆ ಅಂಶ 45ರಿಂದ 60 ಅಷ್ಟು ಎಣ್ಣೆ ಅಂಶ ಇರ್ತದೆ. ಇದರಲ್ಲಿ ದಪ್ಪ ಸೀಡ್ ಕೋಟ್ ಅಂದರೆ ಏನು ಇದಿರ್ತದೆ ಅದೊಂದು ಸ್ವಲ್ಪ ದಪ್ಪ ಇರುತ್ತೆ. ಸೊ ಅದು ದಪ್ಪ ಇದ್ದಿದ್ದರಿಂದಾಗಿ ಜರ್ಮಿನೇಷನ್ ಏನು ನಾವು ಕವರ್ಗಳಿಗೆ ಹಾಕಿದಾಗ ಜರ್ಮಿನೇಷನ್ ಸ್ವಲ್ಪ ನಿಧಾನ ಆಗುತ್ತೆ. 40ರಿಂದ 50 ದಿನ ಸಮಯ ಹಿಡಿಯುತ್ತೆ ಇದರಲ್ಲಿ. ಸೊ ಇದು ಸಹ ಒಳ್ಳೆ ಇಂಧನವಾಗಿ ಇದನ್ನು ಉಪಯೋಗಿಸ್ಬೋದು. ಮುಂದಿನ ಬೆಳೆ ಅಮೂರ. ಅಮೂರ ಇವೆರಡು ಬೆಳೆಗಳ ಮಧ್ಯದಲ್ಲಿ ಬರುವಂಥ ಬೆಳೆ. ಹೆಚ್ಚಿಗೆ ನೀರು ಬೇಕಿಲ್ಲ, ಪೋಷಣೆ ಮಾಡುವಂಥ ಅವಶ್ಯಕತೆಯೂ ಇರೋದಿಲ್ಲ. ಅಮೂರ ಅನ್ನೋದು ಇದು ಅಫೆನೊಮೆಕ್ಸಿಸ್ ಪಾಲಿಸ್ಟ್ಯಾಕಿಯಾ ಅಂತ ಇದರ ವೈಜ್ಞಾನಿಕ ಹೆಸರು. ಇದು ಮುಖ್ಯವಾಗಿ ಮಿಲಿಯೇಸಿ ಕುಟುಂಬಕ್ಕೆ ಇದು ಸೇರುತ್ತೆ. ಅಫೆನೊಮೆಕ್ಸಿಸ್ ಪಾಲಿಸ್ಟ್ಯಾಕಿಯಾ ಅಂತ ಇದರದ್ದು ವೈಜ್ಞಾನಿಕ ಹೆಸರು. ಮಿಲಿಯೇಸಿ ಇದರದ್ದು ಒಂದು ಕುಟುಂಬದ ಹೆಸರಾಗಿರ್ತದೆ. ಮತ್ತು ಇದು ಬೇರೆ ಬೇರೆ ಭಾಷೆಗಳಲ್ಲೂ ಸಹ ತುಂಬ ಪ್ರಚಲಿತವಾದ್ದು, ಎಲ್ಲ ಕಡೆ ಬೆಳೆಯುವಂಥ ಮರ. ರೋಹಿತುಕ ಅಂತ ಕೆಲವು ಕಡೆ ಕರೀತಾರೆ, ರಕ್ತರೋಹಿ ಅಂತ ಮರಾಠಿಲಿ ಕರೀತಾರೆ, ಸಂಸ್ಕೃತದಲ್ಲಿ ಕ್ಷಾರ ಯೋಗ ಅಂತಲೂ ಕರೀತಾರೆ, ಹಿಂದಿಲಿ ಹರಿಹರ, ಮಲಯಾಳಂನಲ್ಲಿ ಡೆಮ್ನಾರಮ್ಮ, ಸೊ ಬೆಂಗಾಲಿಲಿ ತಿಕ್ತರಾಜ್ ಅಂತ ಈ ಥರ ಎಲ್ಲ ಕಡೆ ಸಿಗುವಂಥ ಇದು ಸಸ್ಯ ಆಗಿರ್ತದೆ. ಸಾಮಾನ್ಯವಾಗಿ ಇದು ಹೆಚ್ಚಿಗೆ ಎತ್ತರ ಬೆಳೆಯೋದಿಲ್ಲ, ಫಲವತ್ತತೆ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಎತ್ತರ ಒಂದು 7-8 ಮೀಟ್ರ್ ಬರ್ತದೆ. ಸೊ ಹಾಗೇನೆ ನಿತ್ಯ ಹರಿದ್ವರ್ಣ, ಇದು ಸಹ ಎವರ್ಗ್ರೀನ್ ಇರ್ತದೆ, ಯಾವ ಟೈಮಲ್ಲೂ ಇದು ಒಣಗೋದಿಲ್ಲ. ಮತ್ತು ನೀರು ಸಹ ಇದನ್ನು ಹೆಚ್ಚಿಗೆ ಬೇಡಿಕೆ ಇರೋದಿಲ್ಲ. ಮನೆ ಹತ್ತಿರ ಅಥವಾ ಶಾಲಾ ಆವರಣದಲ್ಲಿ, ರಸ್ತೆ ಬದುಗಳಲ್ಲಿ, ಮತ್ತು ಇದನ್ನು ಅಲಂಕಾರಿಕವಾಗಿ ಇದನ್ನು ಉಪಯೋಗಿಸ್ಬೋದಾಗಿರುತ್ತೆ. ಇದರದ್ದು ಬೀಜ ತುಂಬ ಚೆನ್ನಾಗಿ ದ್ರಾಕ್ಷಿ ಗೊಂಚಲು ಥರ ಬಿಡ್ತದೆ. ಅದನ್ನು ನೋಡೋಕ್ಕೂ ಸಹ ಹೂ ಬಿಟ್ಟಾಗ ಅಥವಾ ಕಾಯಿ ಬಿಟ್ಟಾಗ ನೋಡೋದಕ್ಕೂ ಸಹ ತುಂಬ ಚೆನ್ನಾಗಿ ಬರುವಂಥದ್ದು. ಇದು ಹಳ್ಳದ ಬದಿಲಿ ಮತ್ತು ಸ್ವಲ್ಪ ನೀರಿರೋ ಕಡೆ ಎಲ್ಲ ತುಂಬ ಚೆನ್ನಾಗಿ ಇದು ಬೆಳೆಯುತ್ತೆ ಮತ್ತು ಒಳ್ಳೆ ಇಳುವರಿನೂ ಸಹ ಕೊಡ್ತದೆ. ಇದನ್ನು ಸಹ ಔಷಧಿಯಾಗೂ ಸಹ ಬಳಕೆ ಮಾಡ್ತಾರೆ. ಇದು ತೊಗಟೆನ ಮತ್ತು ಎಲೆನೂ ಸಹ ಇದನ್ನು ಔಷಧಿಯಾಗೂ ಸಹ ಉಪಯೋಗಿಸ್ತಾರೆ. ಮರದ ದಿಮ್ಮಿಯಾಗೂ ಸಹ ಇದನ್ನು ಫರ್ನಿಚರ್ ಮಾಡೋದಕ್ಕೂ ಉಪಯೋಗಿಸ್ಬೋದು, ವ್ಯವಸಾಯ ಉಪಕರಣ ಮಾಡೋದಕ್ಕೂ. ನಾವೇನು ಹಿಪ್ಪೆನೂ ಸಹ ವ್ಯವಸಾಯ ಉಪಕರಣಗಳಿಗೆ ಉಪಯೋಗಿಸ್ತಾರೆ. ಸೊ ಇದನ್ನು ಅದೇ ರೀತಿ ಮನೆ ಪೀಠೋಪಕರಣ ಎಲ್ಲದಕ್ಕೂ ಇದನ್ನು ಉಪಯೋಗಿಸ್ಬೋದಾಗಿರುತ್ತೆ. ಆಯುರ್ವೇದದಲ್ಲಿ ಹೆಚ್ಚು ಉಪಯೋಗ ಇರುವಂಥದ್ದು ಒಂದು ಸಸ್ಯ. ಎಲ್ಲ ಕಡೆ ಚೆನ್ನಾಗಿ ಬೆಳೆಯೋದ್ರಿಂದ ಮಳೆ ಹೆಚ್ಚಿಗೆ ಇದ್ದಾಗಲೇ ಅಥವಾ ಕಮ್ಮಿ ಇದ್ದಾಗಲೇ ತುಂಬ ಚೆನ್ನಾಗಿ ಬೆಳೀತದೆ. ಇದರಲ್ಲೂ ಸಹ 45ರಿಂದ 50% ಅಷ್ಟು ಎಣ್ಣೆ ಅಂಶ ಇರ್ತದೆ. ಸೊ ಇದರಲ್ಲಿ ನಿಮಗೆ ಯಾವುದೇ ಥರದ ಎಲೆ ಉದುರೋದಾಗಲಿ ಅಥವಾ ಬೀಜದಿಂದ ತೊಂದರೆ ಆಗುವಂಥದ್ದು ಯಾವುದೇ ಒಂದು ತೊಂದರೆ ಇರೋದಿಲ್ಲ. ಇವುಗಳು ಯಾವುವೇ ಹೊಂಗೆ, ಬೇವು, ಹಿಪ್ಪೆ ರೀತಿಯಲ್ಲೇ ಬೀಜನ ಆಯ್ಕೊಂಡು ಇದನ್ನು ನಮಗೆ ಮಾರಾಟ ಮಾಡಿಕೊಟ್ರೆ ಸೊ ನಾವು ಒಳ್ಳೆ ಬೆಲೆ ಕೊಟ್ಟು ಇದನ್ನು ತಗೊಳ್ತೀವಿ. ಇದರ ನಂತರ ಬರುವಂಥದ್ದು ಜೆಟ್ರೋಪಾ. ಜೆಟ್ರೋಪಾ ಅನ್ನೋದು ಯೂಶ್ವಲಿ ಎಲ್ಲರಿಗೂ ಗೊತ್ತಿರೋವಂಥ ಪ್ರಶ್ನೆ ಇದೆ. ಅದು ಜೆಟ್ರೋಪಾ ಅನ್ನೋದು ಈಗ ಯಾಕೆ ನೆನೆಗುದಿಗೆ ಬಿದ್ದಿದೆ ಅಂತಂದರೆ, ಜೆಟ್ರೋಪಾನ ಫ್ಯೂಚರ್ ಫ್ಯೂಯಲ್ ಅಂತ ಅಂದ್ಬಿಟ್ಟು ಸ್ವಲ್ಪ ಹೈಪ್ ಕೊಟ್ಟು ಅದು ಯಾವಾಗ ಅದರದ್ದು ಸಕ್ಸಸ್ ಆಗಲಿಲ್ಲ, ಸೊ ಅದನ್ನ ನೆನೆಗುದಿಗೆ ಬಿದ್ದೋಯ್ತು. ಸೊ ಆ ಒಂದು ಇದರಿಂದ ಈಗ ಜೆಟ್ರೋಪಾನ ಅಷ್ಟು ಪ್ರಚಲಿತವಾಗಿಲ್ಲ. ಆದರೆ ಕಳ್ಳಿಗಿಡ, ಔಡ್ಲ, ಕಾಚಿಕಳ್ಳಿ ಭಾಳ ಪ್ರಚಲಿತವಾದಂತಹ ಒಂದು ಬೆಳೆ ಇದು. ಇದನ್ನು ಬೇಲಿ ಬದುಗಳಲ್ಲಿ ಹಾಕ್ತಾರೆ. ಜೆಟ್ರೋಪಾ
ಕಾರ್ಕಸ್ ಅಂತ ಅಂದ್ಬಿಟ್ಟು ಇದರ ವೈಜ್ಞಾನಿಕ ಹೆಸರು. ಸೊ ಇದು ಸಹ 35-45% ಎಣ್ಣೆ ಅಂಶ ಇರ್ತದೆ, ಮತ್ತು ಎಲ್ಲ ಕಡೆ ಬೆಳೆಯುವಂಥ ಒಂದು ಸಸ್ಯ. ಏನು ಮಲೆನಾಡಿರ್ಬೋದು ಅಥವಾ ಬಯಲು ಪ್ರದೇಶ ಇರ್ಬೋದು, ಎಲ್ಲ ಕಡೆನೂ ಚೆನ್ನಾಗಿ ಬೆಳೆಯುತ್ತೆ. ಮತ್ತು ತೊಂದರೆ ಏನು ಅಂತಂದರೆ ಹೂ ಬಂದವರೋ ಟೈಮ್, ಅದೇನು ಸೆಪ್ಟೆಂಬರ್ ಆ ಟೈಮಲ್ಲಿ ಏನಾಗ್ತದೆ, ಎಲ್ಲರೂ ಪ್ರತಿ ಸಲ ಮಳೆ ಬಂದಾದಮೇಲೆ ಅದನ್ನು ಪ್ರೂನಿಂಗ್ ಮಾಡ್ತಾರೆ. ಸೊ ಪ್ರೂನಿಂಗ್ ಮಾಡಿದಾಗ ನಮಗೆ ಹೂಗಳೆಲ್ಲ ಕಟ್ ಮಾಡಾಕಿದಾಗ ನಾವು ಅದನ್ನು ಇಳುವರಿ ತಗೊಳ್ಳೋದಕ್ಕೆ ಆಗೋದಿಲ್ಲ. ಕೆಲವು ಕಡೆ ಇಳುವರಿ ಬಂದಲ್ಲಿ ಏನಾಗ್ತದೆ, ಶಾಲಾ ಮಕ್ಕಳು ಅದನ್ನು ಕಲೆಕ್ಟ್ ಮಾಡಿ ಅದನ್ನು ಆಟ ಆಡೋದು ಇದೆ, ಮತ್ತು ಕೆಲವರು ಕೊಡೋರು ಇದ್ದಾರೆ, ಮಾರಾಟ ಮಾಡೋರು ಇದ್ದಾರೆ. ಬಟ್ ಅದು ಬೇಡಿಕೆ ಹೆಚ್ಚಾಗಬೇಕು ಅಂತಂದರೆ ಅದ್ರ ಬಗ್ಗೆ ಮಾಹಿತಿ ಮತ್ತು ಅವೇರ್ನೆಸ್ ಏನು ಹೇಳೋದು ಅದು ಸ್ವಲ್ಪ ಬಂದರೆ ಅದನ್ನು ಸಹ ಒಳ್ಳೆ ಜೈವಿಕ ಇಂಧನವಾಗಿ ಉಪಯೋಗಿಸ್ಬೋದು. ಆದರೆ ನಾವು ಉಳೋ ಭೂಮಿಗೆ ಹಾಕಿದ್ರಿಂದ ಇದು ಫೇಲ್ಯೂರ್ ಆಯಿತು. ಇದು ಉಳೋ ಭೂಮಿಗೆ ಹಾಕುವಂಥ ಬೆಳೆ ಅಲ್ಲ. ಏನು ಜೈವಿಕ ಇಂಧನ ನಾವು ಯಾವುದೇ ಒಂದು ಸಸ್ಯಗಳನ್ನ ಮಾತಾಡಿದ್ರೂ ಇವು ಯಾವುವು ಸಹ ಉಳ ಭೂಮಿಗೆ ಹಾಕೋದಲ್ಲ. ಇವೇನಿದ್ರು ಬಂಜರು ಭೂಮಿ ಅಥವಾ ವೇಸ್ಟ್ ಲ್ಯಾಂಡ್ಸ್ ಅಂತ ಏನಿರ್ತದೆ, ಹಾಗೆಯೇ ನಮ್ಮ ಕಮ್ಯುನಿಟಿ ಲ್ಯಾಂಡ್ಸ್, ಶಾಲಾ ಕಾಲೇಜ್ ಇರ್ಬೋದು ಅಥವಾ ಗೋಮಾಳ ಇರ್ಬೋದು, ಅಂಥ ಕಡೆ ನೀವು ಇದನ್ನು ಹಾಕಿ ಇದರಿಂದ ಬರೋ ಆದಾಯನ ಊಟದ ಜೊತೆ ಉಪ್ಪಿನಕಾಯಿ ಅನ್ನೋ ರೀತಿಯಲ್ಲಿ ನಾವು ಅದನ್ನು ಸ್ವೀಕರಿಸಬೇಕಾಗಿರುತ್ತೆ ಹೊರತು ಅದೇ ಮುಖ್ಯ ಬೆಳೆಯಾಗಿ ಉಪಯೋಗಿಸ್ಕೊಂಡ್ರೆ ಆದಷ್ಟು ಲಾಭದಾಯಕ ಅಲ್ಲದೇ ಇರೋವಂಥ ಆಗ್ಬೋದು. ಬಟ್ ಇನ್ನು ಮುಂದಿನ ಒಂದು ಇಂಧನದ ಬೇಡಿಕೆ ಇದೆ. ಈಗಾಗಲೇ ನೀವು ನೋಡ್ತಾ ಇದ್ದೀರಾ ಇಂಧನದ ಎಷ್ಟು ಕೊರತೆ ಇದೆ, ಮತ್ತು ಪ್ರಧಾನಮಂತ್ರಿಗಳು ಸಹ ಕರೆ ಕೊಡ್ತಾ ಇದ್ದಾರೆ ಮಿತವಾಗಿ ಬಳಕೆ ಮಾಡಿ ಅಂತೆಲ್ಲ. ಸೊ ಈಗ ನಮ್ಮದೇ ಆದಂಥ ಸ್ವಾವಲಂಬಿ ತಯಾರು ಮಾಡುವಂಥ ಕೆಲವು ಇಂಧನಗಳಿವೆ, ನಾವು ಜೈವಿಕ ಇಂಧನ ಹೇಳಿದೆ. ಸೊ ಇವುಗಳನ್ನ ನಾವು ಉತ್ಪಾದನೆ ಮಾಡಿಕೊಂಡು ಬೀಜಗಳಿಂದ ಎಣ್ಣೆ ತೆಗೆದು ಎಣ್ಣೆಯಿಂದ ಜೈವಿಕ ಇಂಧನ ಮಾಡಿದಾಗ, ನಮ್ಮದೇ ಆದಂಥ ಇಂಧನ ತಯಾರು ಮಾಡಿದಾಗ ನಮ್ಮ ಇಂಧನ ಸ್ವಾವಲಂಬನೆಗೂ ಒಂದು ಒಳ್ಳೆ ಕೊಡುಗೆ ಆಗುತ್ತೆ ಅಂತ ಹೇಳೋದು ಇಷ್ಟಪಡ್ತೇನೆ. ಈ ಹಿಪ್ಪೆ ಆಗ್ಬೋದು, ಸುರಹೊನ್ನೆ ಆಗ್ಬೋದು, ಅಮೂರ, ಜಟ್ರೋಪ ಇವೆಲ್ಲದನ್ನು ಕೂಡ ಒಂದು ರೀತಿ ಬೆಳೆದ್ಕೊಂಡು ಅದರಿಂದ ಅನುಕೂಲ ಮಾಡ್ಕೋಬೇಕು ಅಂತ ಹೇಳಿದರೆ ಹೇಗೆ ಬೆಳಿಬೋದು ಕೃಷಿಕರು? ಅದೇ ನಾನು ಆಗಲೇ ಹೇಳ್ದಂಗೆ ಮಿಕ್ಸೆಡ್ ಕ್ರಾಪಿಂಗ್ ಇದು ಒಂದೊಂದೇ ಬೆಳೆ ಆಗಿ ಬೆಳೆಯೋದಲ್ಲ, ಸೂಕ್ತ ಅಲ್ಲ. ಯಾಕೆಂದರೆ ಇದು ನಾನು ಆಗಲೇ ಹೇಳಿದಾಗ ಎಲ್ಲ ಹೂವೇ ಒಂದೊಂದು ಟೈಮ್ನಲ್ಲಿ ಹೂ ಬಿಡೋ ಕಾಯಿ ಬಿಡುವಂಥ ಒಂದು ಸಸ್ಯಗಳಾಗಿರ್ತವೆ. ಹಾಗೇನೆ ಲೇಬರ್ಸ್ ಏನು ನಮ್ಗೆ ಈಗಾಗಲೇ ಕಾರ್ಮಿಕರ ಕೊರತೆ ಇರೋದ್ರಿಂದ, ಸೊ ನಮಗೆ ಒಟ್ಟಿಗೆ ಒಂದೇ ಬೆಳೆ ಹಾಕಿದಾಗ ಕಾರ್ಮಿಕರ ಅವಶ್ಯಕತೆ ಆ ಸಮಯದಲ್ಲಿ ಜಾಸ್ತಿ ಬೇಕಾಗೋದ್ರಿಂದ, ಸೊ ನಾವು ಇದನ್ನ ಸಮಯನ ವರ್ಷಕಾಲ ಇರೋ ರೀತಿಲಿ, ಅಂದರೆ ಜನವರಿಯಿಂದ ಫೆಬ್ರವರಿವರೆಗೂ ಒಂದು, ಮಾರ್ಚ್ ಏಪ್ರಿಲಲ್ಲೂ ಒಂದು ಬೆಳೆ, ಸೊ ಈ ಥರ 2 ತಿಂಗಳಿಗೂ ಬೆಳೆ ಬರ್ತಾ ಇದೆ ಅಂತಂದಾಗ ನಮ್ಮ ಲೇಬರ್ ರಿಕ್ವೈರ್ಮೆಂಟ್ ಕಮ್ಮಿ ಇರ್ತದೆ. ಸೊ ಆ ಒಂದು ಮುಖ್ಯ ಉದ್ದೇಶ. ಹಾಗೇನೆ ಲೇಬರ್ಗಳನ್ನ ಎಂಗೇಜ್ ಮಾಡೋ ರೀತಿಲೂ, ಮತ್ತು ಈಗೇನು ಒಂದು ಡೀಸೆಲ್ ತಯಾರು ಮಾಡುವಂಥ ಕಂಪ್ನಿ ಇದೆ ಅಂತಂದರೆ ಅವ್ರಿಗೂ ನಾವು ರಿಸೋರ್ಸಸ್ ಕೊಟ್ಟಾಗ, ಬೀಜಗಳನ್ನ ನಾವು ಕೊಟ್ಟಾಗ ಅವ್ರು ಎಣ್ಣೆ ತೆಗೆದು ಅದನ್ನು ಇಂಧನ ಮಾಡೋದಕ್ಕೂ ಅವ್ರಿಗೂ ಸಮಯ ಸಿಕ್ಕಂಗಾಗುತ್ತೆ. ಸೊ ಈ ಒಂದೆಲ್ಲ ಉದ್ದೇಶಗಳಿಂದ ವರ್ಷ ಪೂರ್ತ ಆದಾಯ ತರೋ ರೀತಿಯಲ್ಲಿ ನಾವು ಇದನ್ನು ಉಪಯೋಗಿಸ್ಕೋಬೋದಾಗಿರುತ್ತೆ. ಇದರ ಅನುಕೂಲಗಳನ್ನು ಹೇಗೆ ಮಾಡ್ಕೋಬಹುದು? ಇದರ ಅನುಕೂಲ, ಈಗಾಗಲೇ ಬೀಜನ ನಾವು ಜೈವಿಕ ಇಂಧನ ಉದ್ಯಾನ ಖರೀದಿ ಮಾಡೋದ್ರಿಂದ ಆರ್ಥಿಕವಾಗಿ ಅವ್ರಿಗೊಂದು ಸಿಗುತ್ತೆ. ಸೊ ಇನ್ನೊಂದು ವಿಷಯ ಹೇಳಬೇಕು ಅಂತಂದರೆ, ಈಗ ಕಾರ್ಬನ್ ಕ್ರೆಡಿಟ್ಸ್ ಅನ್ನೋದು ಹೊಸ ಒಂದು ಕಾನ್ಸೆಪ್ಟ್ ನಡೀತಾ ಇದೆ ಈಗ. ಸೊ ಇನ್ನೇನು ಸದ್ಯದಲ್ಲೇ ಹಾಸನ್ಗೂ ಬರುವಂಥ ಒಂದು ಸೂಚನೆಗಳಿದ್ದಾವೆ. ಸೊ ಇದರಲ್ಲಿ ಏನು ಅಂತಂದರೆ, ನಾವು ಏನು ಬೆಳೆ ಬೆಳೆದಿರ್ತೀವಿ, ಗಿಡ ಮರಗಳನ್ನ ಏನು ಬೆಳೆದಿರ್ತೀವಿ, ಆ ಬೆಳೆದಿರೋ ಪ್ರಮಾಣದ ಎಷ್ಟು ಕಾರ್ಬನ್ ಡೈಆಕ್ಸೈಡ್ನ ಹೀರುತ್ತೆ ಅನ್ನೋ ಒಂದು ಶಕ್ತಿ ಇದ್ರ ಮೇಲೆ, ಆ ಒಂದು ಲೆಕ್ಕಾಚಾರದ ಮೇಲೆ ನಿಮಗೆ ಕಾರ್ಬನ್ ಕ್ರೆಡಿಟ್ಸ್ ಅಂತ ಕೊಡ್ತಾರೆ. ಸೊ ಆ ಕಾರ್ಬನ್ ಕ್ರೆಡಿಟ್ಸನ್ನ ಇವರು ರೈತರಿಗೆ ಕೊಡ್ತಾರೆ. ಸೊ ಏನು ಉದ್ಯಮಿಗಳು ಅಥವಾ ಯಾವುದೇ ಕಾರ್ಖಾನೆ ಹಾಕೋರು ಬಂದಾಗ ಕಾರ್ಬನ್ ಡೈಆಕ್ಸೈಡ್ ಎಷ್ಟು ಹೊರಸೂಸುತ್ತೋ ಅವ್ರ ಕಂಪ್ನಿಯಿಂದ, ಅಷ್ಟು ಕಾರ್ಬನ್ ಕ್ರೆಡಿಟ್ಸನ್ನು ಅವರು ಇಲ್ಲಿ ಪರ್ಚೇಸ್ ಮಾಡಬೇಕಾಗುತ್ತೆ ರೈತರಿಂದ. ಸೊ ಆ ರೈತರಿಗೆ ಹಣ ಕೊಟ್ಟು ಇಷ್ಟು ಕ್ರೆಡಿಟ್ಸ್ ಅಂತ ಅವ್ರಿಗೆ ಕೊಡ್ತಾರೆ. ಹಾಗಾಗಿ ಹಣ ರೈತರಿಗೆ ಬಾಗಿಲಿಗೆ ಬರ್ತದೆ, ಇವ್ರು ಏನೂ ತಗೊಳ್ಳೋದಿಲ್ಲ, ಬರೀ ಬೆಳೆದಿದ್ದಕ್ಕೇನೆ ಅವರಿಗೆ ಕಾರ್ಬನ್ ಕ್ರೆಡಿಟ್ಸ್ ಅನ್ನೋ ಕಡೆಯಿಂದ ಹಣ ಬರ್ತದೆ. ಈ ಹಿಪ್ಪೆ, ಸುರಹೊನ್ನೆ ಹಾಗೂ ಅಮೂರ ಮತ್ತು ಜಟ್ರೋಪ ಇದರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದರೆ ತಮ್ಮನ್ನು ಸಂಪರ್ಕ ಮಾಡ್ತಕ್ಕಂಥದ್ದು ಹೇಗೆ? ನನ್ನ ದೂರವಾಣಿ ಸಂಖ್ಯೆ 944 985 7796. ನಿಮ್ಮ ಸಂಪರ್ಕ ಸಂಖ್ಯೆಯನ್ನು ಮತ್ತೊಮ್ಮೆ ಹೇಳಿ. 944 985 7796. ಒಳ್ಳೆಯದು ಸರ್. ಇದುವರೆಗೆ ಜೈವಿಕ ಇಂಧನವಾಗಿ ಹಿಪ್ಪೆ, ಸುರಹೊನ್ನೆ, ಅಮೂರ ಹಾಗೂ ಜಟ್ರೋಪ ಇದು ಹೇಗೆ ಅನುಕೂಲಗಳನ್ನು ಮಾಡುತ್ತೆ, ನಾವು ಏನೆಲ್ಲ ಉಪಯೋಗಗಳನ್ನು ಇದರಿಂದ ಮಾಡಿಕೊಳ್ಳಬಹುದು ಅನ್ನುವಂಥ ವಿಚಾರಗಳನ್ನು ಬಹಳ ವಿವರವಾಗಿ ಇವತ್ತಿನ ಸಂಚಿಕೆಯಲ್ಲಿ ತಿಳಿಸಿಕೊಟ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ, ಎಲ್ಲರಿಗೂ ಧನ್ಯವಾದಗಳು. ಇದುವರೆಗೆ ಜೈವಿಕ ಇಂಧನವಾಗಿ ಹಿಪ್ಪೆ, ಸುರಹೊನ್ನೆ, ಅಮೂರ ಹಾಗೂ ಜಟ್ರೋಪ ಈ ಕುರಿತಂತೆ
ಹಾಸನ ತಾಲೂಕು ಮಡೆನೂರಿನಲ್ಲಿರುವ ಜೈವಿಕ ಇಂಧನ ಉದ್ಯಾನದ ಯೋಜನಾ ಸಂಯೋಜಕರಾದ ಡಾಕ್ಟರ್ ಎ.ಸಿ. ಗಿರೀಶ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದ್ರಲ್ಲ. ರೈತ ಬಾಂಧವರೇ, ಇದೇ ಸರಣಿಯ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ಜೈವಿಕ ಇಂಧನವಾಗಿ ಬೇವು ಮತ್ತು ಕೀಟ ನಿರ್ವಹಣೆ ಈ ಕುರಿತಂತೆ ಮಂಡ್ಯದ ಕೃಷಿ ವಿಶ್ವವಿದ್ಯಾನಿಲಯದ ಸಹ ಸಂಶೋಧನಾ ನಿರ್ದೇಶಕರಾದ ಡಾಕ್ಟರ್ ಬಿ.ಎಸ್. ಬಸವರಾಜು ಅವರೊಂದಿಗಿನ ಮಾತುಕತೆಯನ್ನು ಆಲಿಸಬಹುದು. ರೈತ ಬಾಂಧವರೇ, ಕಳೆದ ಸಂಚಿಕೆಯಲ್ಲಿ ನಾವು ಕೇಳಿದಂತಹ ಪ್ರಶ್ನೆ, ಸೀಮರೂಬಾ ಸಸ್ಯವನ್ನು ಭಾರತಕ್ಕೆ ಯಾವ ವರ್ಷದಲ್ಲಿ ಪರಿಚಯಿಸಲಾಯಿತು ಅಂಥೇಳಿ. ಅದಕ್ಕೆ ಸರಿಯಾದಂತಹ ಉತ್ತರ 1960. ಪ್ರಶ್ನೆ ಹಾಗೂ ಉತ್ತರವನ್ನು ಗಮನಿಸ್ಕೊಳ್ಳಿ. ಸೀಮರೂಬಾ ಸಸ್ಯವನ್ನು ಭಾರತಕ್ಕೆ ಯಾವ ವರ್ಷದಲ್ಲಿ ಪರಿಚಯಿಸಲಾಯಿತು? ಸರಿಯಾದಂತಹ ಉತ್ತರ 1960. ತುಂಬ ಜನ ಸರಿಯಾದಂತಹ ಉತ್ತರವನ್ನು ಬರೆದು ನಿಗದಿತ ದಿನದ ಒಳಗೆ ನಮಗೆ ಕಳುಹಿಸಿಕೊಟ್ಟಿದ್ದೀರಿ. ಅದರಲ್ಲಿ ಲಾಟರಿ ಮೂಲಕ ಆಯ್ಕೆಯಾದಂತಹ ವಿಜೇತ ಶ್ರೋತೃ ಬೇಲೂರು ತಾಲೂಕು ಇಬ್ಬಿಡು ಅಂಚೆ ತೆಂಡೇಕೆರೆ ಗ್ರಾಮದ ಟಿ.ಡಿ. ತಮ್ಮಣ್ಣಗೌಡ ಅವರಿಗೆ ಅಭಿನಂದನೆಗಳು. ರೈತ ಬಾಂಧವರೇ, ಇನ್ನು ಇಂದಿನ ಕಾರ್ಯಕ್ರಮಕ್ಕೆ ಪೂರಕವಾದಂತಹ ಪ್ರಶ್ನೆ, ಹಿಪ್ಪೆಯಲ್ಲಿ ಎಣ್ಣೆಯ ಅಂಶ ಎಷ್ಟಿದೆ? ಪ್ರಶ್ನೆಯನ್ನು ಗಮನಿಸ್ಕೊಳ್ಳಿ. ಏಕೆಂತಂದರೆ ಈ ಕಾರ್ಯಕ್ರಮದಲ್ಲಿ ಹಿಪ್ಪೆ, ಸೀಮರೂಬಾ, ಅಮೂರ ಹಾಗೂ ಜಟ್ರೋಪಾ ಈ 4 ವಿಚಾರಗಳಿಗೆ ಪೂರಕವಾಗಿ ಡಾಕ್ಟರ್ ಎ.ಸಿ. ಗಿರೀಶ್ ಅವರು ಮಾಹಿತಿಯನ್ನು ಮಾಡಿಕೊಟ್ರು. ಹಾಗಾಗಿ ಪ್ರಶ್ನೆಯನ್ನು ಗಮನಿಸ್ಕೊಳ್ಳಿ. ಹಿಪ್ಪೆಯಲ್ಲಿ ಎಣ್ಣೆಯ ಅಂಶ ಎಷ್ಟಿದೆ? ನಿಮ್ಮ ಸರಿಯಾದಂತಹ ಉತ್ತರಗಳು ಬರುವ ಬುಧವಾರದ ಒಳಗಾಗಿ ನಮ್ಮ ನಿಲಯವನ್ನು ಸೇರುವ ಹಾಗೆ ಕಳುಹಿಸಿಕೊಡಿ. ನಮ್ಮ ವಿಳಾಸ: ನಿಲಯದ ನಿರ್ದೇಶಕರು, ಹಸಿರು ಇಂಧನ ಪ್ರಾಯೋಜಿತ ಬಾನುಲಿ ಸರಣಿ ಕಾರ್ಯಕ್ರಮ, ಕೃಷಿರಂಗ ಕಿಸಾನ್ ವಾಣಿ ವಿಭಾಗ, ಆಕಾಶವಾಣಿ, ಸಾಲಗಾಮೆ ರಸ್ತೆ, ಹಾಸನ 573202. ರೈತ ಬಾಂಧವರೇ, ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಇದುವರೆಗೆ ಹಸಿರು ಇಂಧನ ಜೈವಿಕ ಇಂಧನದ ಮಹತ್ವ ಕುರಿತ ವಿನೂತನ ಸರಣಿ ಕಾರ್ಯಕ್ರಮ ಆಲಿಸಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈವಿಕ ಇಂಧನ ಉದ್ಯಾನ ಮಡೇನೂರು, ಹಾಸನ. ಕಾರ್ಯಕ್ರಮದ ಪ್ರಸ್ತುತಿ ಅರಕಲಗೂಡು ವಿ. ಮಧುಸೂದನ್. ನೆರವು ಗೋ. ರಾ. ರವಿಶಂಕರ್.